ನಮಸ್ಕಾರ ಗುರು. ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ಕಾರ್ಪೆಂಟ್ರಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಅಪ್ಪ ಅವ್ರ ಜೊತೆ. ನಮ್ಮ ಅಪ್ಪ ಅವ್ರ ಕೆಲಸಗಾರರು ಕಮ್ಮಿ ಇರೋದ್ರಿಂದ ನಾವು ಬಂದಿದ್ದೀವಿ. ಅದರಲ್ಲಿ ಒಬ್ಬ ಮುಖ್ಯ ಅತಿಥಿ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇವರು ಏನೋ ಅಂದರೆ ಏನು ಹೆಸರು? ಚಂದ್ರು. ಚಂದ್ರು ನೋಡಿ. ಇದು ಹಗ್ಗದ ಮೇಲೆ ಕುತ್ಕೊಂಡು ಹಿಂಗೆ ಡ್ಯಾನ್ಸ್ ಮಾಡ್ತವ್ರೆ. ಕೆಲಸ ಮಾಡ್ರಿ ಅಂದರೆ ಇದೇ ಕೆಲಸ ಇವ್ರದ್ದು, ಹಗ್ಗದ ಮೇಲೆ ಕುತ್ಕೊಂಡು ಡ್ಯಾನ್ಸ್ ಮಾಡೋದು. ಒರಿಜಿನಲ್ ಕೆಲಸ ಏನು ಗೊತ್ತಾ? ಇದು ಎಷ್ಟು ಫ್ಲೋರ್ ಬಿಲ್ಡಿಂಗ್ ಅಂತ ನನಗೂ ಗೊತ್ತಿಲ್ಲ. ಯಾವುದು? 5 ಫ್ಲೋರ್ ಬಿಲ್ಡಿಂಗ್ ಇದು. ಬಿಲ್ಡಿಂಗ್ ಹಗ್ಗನ ಒಂದು ತುದಿನ ಆ ಕಡೆ ಕಟ್ಬಿಟ್ಟು ಇಲ್ಲಿ ಈ ಥರ ಟೈಟಾಗಿ ಹಿಡ್ಕೊಂಡು ಇಲ್ಲಿಂದ ಕೆಳಗಡೆ ಫ್ಲೋರ್ವರೆಗೂ ಹಿಂಗೆ ಎಲ್ಲಾಡಿ ಅಲ್ಲೊಬ್ಬರು ಕಿಟಕಿ ಫಿಟ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಹಿಂಗೆ ಇಬ್ಬರು ಹಿಡ್ಕೊಂಡು ಕುತ್ಕೊಂಡು ಹಿಂಗೆ ಆಟ ಆಡ್ಕೊಂಡಿರ್ತೀವಿ. ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ನಾವು. ಇವ್ರನ್ನ ಕೇಳೋಣ, ನೀವು ಯಾಕೆ ಈ ಕಾರ್ಪೆಂಟ್ರಿ ಕೆಲಸಕ್ಕೆ ಬಂದಿದ್ದು? ಹೊಟ್ಟೆಪಾಡಿಗೆ ಸರ್. ಹೊಟ್ಟೆಪಾಡಿಗೆ? ಏನು ಓದಿರೋದು? 3ನೇ ಕ್ಲಾಸ್. 3ನೇ ಕ್ಲಾಸ್ ಓದ್ಬಿಟ್ಟು ಬೆಂಗಳೂರಲ್ಲಿ ಹೊಟ್ಟೆಪಾಡಿಗೆ ಬಂದಿರೋದು ಅಂತಿವರು. ನಾವು ಏನೇನೋ ಓದಿದ್ದೀವಿ, ಆದರೆ ಎಲ್ಲ ಅರ್ಧಂಬರ್ಧ ಓದಿರೋದು. ಚಮಕ್ ಕೊಡ್ತಾರೆ ನೋಡ್ರಿ ನಮಗೆ, ಚಮಕ್. ಆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ತಾವನ್ ಪಾಪ ಅದು ಯಾರೋ ವ್ಯಕ್ತಿ. ಏನು ಮಾಡೋದು, ಗಂಡು ಮಕ್ಕಳ ಜೀವನನೇ ಅಷ್ಟು. ಬರೀ ಕಷ್ಟಪಡ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ಏನು ಗೊತ್ತಾ ಹೇಳಿದ್ದು? ಕೆಲವ್ರ ಪಾಲಿಸಿ ಹೆಂಗೆ ಅಂದರೆ ವಾರ ಎಲ್ಲ ದುಡಿ, ಒಂದಿನ ಕುಡಿ, ಸೋಮವಾರ ಕೆಲಸಕ್ಕೆ ನಡಿ. ಇವನ್ ಹೆಂಗೆ ಗೊತ್ತಾ ಪಾಲಿಸಿ? ದಿನ ದುಡಿ, ದಿನ ಕುಡಿ, ದಿನ ದುಡಿ, ದಿನ ಕುಡಿ. ನಮ್ಮಪ್ಪ ನಾವೇನ ಕೆಲಸದಲ್ಲಿಲ್ಲ ಅಂದರೆ ಕೆಲಸದಲ್ಲೇ ಕುಡಿ, ಮನೆಗೆ ನಡಿ. ಒಂದು ಸ್ವಲ್ಪ ಕೆಲಸ ನಾವು ಯಾರು ಬಂದಿಲ್ಲ ಅಂದರೆ ಕುಡಿದ್ಬಿಟ್ಟು ತಾನೇ ಓನರ್ ಆಗಿಬಿಡ್ತಾರೆ ನೋಡ್ರಿ. ಅವಾಗ ಫೋನ್ ಮಾಡಿದ್ರೆ CM ಕೂಡ ಮಾತಾಡೋಲ್ಲ, ಆ ರೇಂಜಲ್ಲಿ ಮಾತಾಡೋದು ಅಣ್ಣ. ಹೇಳೋಣ ಸ್ವಲ್ಪ ಏನು ಪ್ರಾಬ್ಲಮ್ಮು, ನಿನ್ಗೆ ಯಾಕೆ ಹಂಗೆ ಕೆಲಸದಲ್ಲಿ ಕುಡಿತೀಯ ಅಂತ. ನೋಡಿ ಏನನ್ನ ಹಿಂಗೆ ಕೇಳಿದ್ರೆ ಗೊರಿಲ್ಲ ಥರ ತಲೆಗಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಇವಾಗ ಎಷ್ಟಣ್ಣ ಏಜು? 33 ವರ್ಷ. ನೋಡಿದ್ರ ಇನ್ನು ಈ ಸ್ಟೇಜ್ ಆದ್ರೂ ಮದುವೆ ಆಗ್ದಿರಾ ಬರೀ ಕುಡ್ಕೊಂಡು ಪಿವೋಟ್ಗಳ ಜೀವನ ಮಾಡ್ತಾ ಇರೋದು ಇವರು. ಪಿವೋಟ್ ಜೀವನ. ಯಾವಾಗ ಬೈ ಮದುವೆ? ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ನನಗೆ. ಯಾರಾದರೂ ಹೆಣ್ಣು ಕೊಡೋರು ಯಾರನ್ನ ಇದ್ರೆ ನೋಡಿ. ಅಯ್ಯೋ, ಇನ್ನೇನ ನಿನ್ಗೆ ಹೆಣ್ಣು ಕೊಟ್ಬಿಟ್ರೆ ಅಷ್ಟೇ. ಅವ್ರು ಬಾಳು ಆಳೆ. ಓಂ ನಮಃ ಶಿವ ಅಂತ ನೋಡಿ, ಶಿವನ ಪಾದ ಜಾಕ್ಟ ಹಿಡ್ಕೊಂಡು ಹೊಡಿ ಹೋಗ್ಬೇಕಂತ. ಸೊ ಇನ್ನು ಕೆಲವ್ರು ಅರ್ಧ ಜೀವನ ಹಿಂಗೆ ಹೊರಟೋಗ್ಬಿಡುತ್ತೆ. ಕುಡಿಯೋದು ದುಡಿಯೋದು ಅನ್ನೋದ್ರೆಲ್ಲ ಈ ಥರ ಮಿಡ್ಲ್ ಕ್ಲಾಸ್ ಅಲ್ಲ, ಫುಲ್ಲು. ಯಾವ ಕ್ಲಾಸು? 3rd ಕ್ಲಾಸ್. ನಗ್ತವೆ, ಏನು ಹೇಳೋದು. ಹಗ್ಗ ಏನಾನ ಬಿಟ್ಟರೆ ಅಷ್ಟೇ. ಇವಾಗ ಎಲ್ಲನ ಕೆಲ್ಸಗಾರರು ಇದ್ದರೆ ಹೇಳ್ರಿ, ಕುಡಿದಿರೋ ಇರೋರು ಯಾರನ್ನ ಇದ್ದರೆ, ಕಾರ್ಪೆಂಟ್ರಿ ಕೆಲಸ ಗೊತ್ತಿರೋರಾಗಿದ್ದರೆ ಬನ್ನಿ. ಈ ವಿಡಿಯೋಗೆ ಕಮೆಂಟಲ್ಲಿ ನಿಮ್ಮ ನಂಬರ್ ಹಾಕ್ರಿ. ಕಾರ್ಪೆಂಟ್ರಿ ಕೆಲಸ ಗೊತ್ತಿರೋರು ಇದ್ದರೆ ಬನ್ನಿ ದಯವಿಟ್ಟು. ನೋಡಿ ನಮ್ಮ ಬೈ ಏನು ಹೇಳ್ತಾರಂತೆ. ನೀನು ಫಸ್ಟ್ ಎಲ್ಲರೂ ಯಾರು ಬರ್ತಾರೆ, ನಾನು ಹೋಗಂತ ಹೇಳ್ತವ್ರೆ ಅವರು ಅಂತ. ಅವರು ಬೇರೆ ಕೆಲಸಗಾರರು ಬಂದ್ಬಿಟ್ರೆ ಇವ್ರನ್ನ ಕಳಿಸ್ಬಿಡ್ತೀವಿ ಅಂತ ಭಯ. ಅದಕ್ಕೆ ಬರೋರ್ನೆಲ್ಲ ಕುಡ್ದು ಜಗಳ ಮಾಡಿ ಇವನೇ ಓಡಿಸ್ಬಿಡೋದು. ಅಲ್ಲಿ ಯಾರು ಒಂದಿನ ಮೇಲೆ ಇದ್ದಿಲ್ಲ. ಒಂದಿನ ಅಂದರೆ 2 ದಿನ, 3 ದಿನ, ಹಬ್ಬ ಅಂದರೆ 1 ವಾರ ಬರೋರ್ನೆಲ್ಲ ಕುಡಿಯೋದು, ಜಗಳ ಮಾಡೋದು. ಫೋನ್ ಮಾಡಿಬಿಟ್ಟು ಗಂಟೆ ಮುಟ್ಟು ಕಟ್ಕೊಂಡು ಹೋಗ್ತಾರೆ, ಕಳಿಸ್ಬಿಡೋದು. ಆಮೇಲೆ ಫೋನ್ ಮಾಡಿಬಿಟ್ಟು ನನಗೇನು ಗೊತ್ತಿಲ್ಲ, ಅವ್ನ ಪಾಡಿಗೆ ಅವನೇ ಹೋಗ್ತೀನಿ ಅಂದ್ಬಿಟ್ಟು ಹೊಲ್ಟೋದ ಅಂತ ನಾವು ತಿರ್ಗಾ ಇವನೇ ಫೋನ್ ಮಾಡಿ ನಮ್ಗೆ ಹೇಳ್ಬಿಡೋದು. ಎಷ್ಟು ಬುದ್ಧಿವಂತ ಇದೆ ನೋಡಿ. ಇಂಥ ವರ್ಕರ್ ಯಾರಾದರೂ ಬೇಕಾಗಿದ್ದರೆ ದಯವಿಟ್ಟು
ಹೇಳಿ ಇವ್ರನ್ನ ಕಳ್ಸ್ಕೊಟ್ಬಿಡ್ತೀವಿ, ಹೆಂಗೆ ಬೇಕು ಹಂಗೆ ಕೆಲಸ ಮಾಡಿಸ್ಕೊಳ್ಳಿ. ಹೇಳಿದ್ದೆಲ್ಲ ಕೆಲಸನೂ ಮಾಡ್ತಾರೆ. ಬೆಳಿಗ್ಗೆ ನೈಟಿ, ಮಧ್ಯಾಹ್ನ ನೈಟಿ, ಸಾಯಂಕಾಲ 1 ಕ್ವಾರ್ಟ್ರು. ಸಾಯಂಕಾಲ 1 ಕ್ವಾರ್ಟ್ರು, ಅದಾದ್ಮೇಲೆ ತಿರ್ಗಿ 11-12 ಗಂಟೆಗೆ ಎಚ್ಚರಾದರೆ ಅವಾಗ ಒಂದು 90 ಎಕ್ಸ್ಟ್ರಾ ಇಕ್ಕೊಂಡೇ ಇರಬೇಕು. ಹೌದು. ಊಟ ಅಂತೂ ಏನಿಲ್ಲ, ಊಟ ಏನು ಕೊಡೋಕ್ಕೆ ಹೋಗ್ಬೇಡ್ರಿ, ಅವ್ರ ಬಾಡಿಗೆ ಊಟ ಇಳಿಯೋದೇ ಇಲ್ಲ. ಬರೀ ಎಣ್ಣೆ, ಬರೀ ಎಣ್ಣೆ, ಊಟ ಇಲ್ಲ, ಬರೀ ಎಣ್ಣೆ. ಇನ್ನೇನು ಚಂದ ಬೈ, ನಿನ್ನ ಜೀವನದಲ್ಲಿ ಏನಾದರೂ ಗುರಿ ಇಟ್ಕೊಂಡಿದ್ಯಾ? ಕುಡಿಯೋದೇನ ಬಿಡಬೇಕು ಅಂತ ಯೋಚನೆ ಮಾಡಿದ್ಯಾ? ಆಗಲ್ಲ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಜೀವ ಬಿಟ್ಬಿಡ್ತೀಯ, ಕುಡಿಯೋದು ಬಿಡಲ್ಲ. ಕೊಡುಕರ ಕಷ್ಟಗಳು 111. ಹಾಲು ನಾವು ಹೇಳೋ ಮಾತೆಲ್ಲಿ ಇಳಿತದೆ. ಆಯ್ತಾ ಅದು? ಇನ್ನ ಒಂದು ಗ್ಲಾಸು ಫಿಟ್ ಮಾಡ್ತಾನೆ ಅವರೇ. ಅದಾದ್ಮೇಲೆ ತಿರ್ಗಾ ಬಿಡಬೇಕು, ತಿರ್ಗಾ ಹಗ್ಗನ ಇಟ್ಕೊಂಡು ಈ ಸೈಡ್ಗೆ ಎಳಿಬೇಕು. ನೋಡೋಣ ಇರ್ರಿ ಬೈ. ನೀವು ಎಷ್ಟು ಜನ ಮಕ್ಕಳು? ನನಗ, ನಮ್ಮ ಅಪ್ಪನಿಗ, ನಮ್ಮ ಮದುವೆನೇ ಆಗಿಲ್ಲ. ನಿಮ್ಮ ಅಪ್ಪನಿಗೆ ಎಷ್ಟು ಜನ ಮಕ್ಕಳು ಹೇಳು? 2. ಯಾರ್ಯಾರು? ನಾನು, ನಮ್ಮ ಅಣ್ಣ. ನಿಮ್ಮ ಅಣ್ಣ ಏನು ಎಲ್ಲವ್ರೆ? ಊರಲ್ಲಿದ್ದಾರೆ. ಮದುವೆ ಆಗೈತಾ? ಆಗೈತೆ. ಎಷ್ಟು ಜನ ಮಕ್ಕಳು ಅವ್ರಿಗೆ? 3 ಜನ ಮಕ್ಕಳು. ಅವ್ರಿಗೆ 1 ಹೆಣ್ಣು 2 ಗಂಡು. ಅವ್ರಿಗೆ ಎಷ್ಟು ಏಜ್ ಇವಾಗ? ಅವ್ರಿಗೆ ಒಂದು 39. ನಿನಗೆ 33 ಆಗೈತಲ್ಲ, ಯಾಕೆ ಮದುವೆ ಆಗಿಲ್ಲ ನೀನು? ಇನ್ನು ಚಿಕ್ಕ ಹುಡುಗ ಅಲ್ಲ, ಯಾರು ಕೊಡಲ್ಲ ಹೆಣ್ಣು. ಚಿಕ್ಕ ಹುಡುಗ ಅಂತಲ್ಲ, ದೊಡ್ಡ ಕುಡ್ಕ ಅಲ್ಲ, ಅದಕ್ಕೆ ಯಾರು ಕೊಡಲ್ಲ ಹೆಣ್ಣು. ಏನಾನ ಹೆಣ್ಣು ಕೊಡ್ತಾರೆ ಅಂತಂದ್ರೆ ಕುಡಿಯೋದು ಬಿಟ್ಬಿಡ್ತೀಯಾ? ಬಿಡ್ತೀನಿ. ನೋಡ್ರಪ್ಪ, ಕುಡಿಯೋದೆಲ್ಲ ಬಿಟ್ಬಿಡ್ತಾರಂತೆ. ಏನೋ ಕೊಡಂಗಿದೆ ನೋಡಿ. ಇವಾಗ 2 ಕಿಟಕಿಗಳು ಆಗಿದೆ. ಇವಾಗ ತಿರ್ಗಾ ನೋಡಿ ಹಗ್ಗ ಇಟ್ಕೊಂಡು ತಿರ್ಗಾ ನೋಡಿ ನಾವು ನಮ್ಮ ಚಂದು ಬೈಕ್ ಕುಂತಿದ್ದೀವಿ. ಬೈ ತೋರಿಸು, ಆಟ ಆಡೋ ನಿನ್ನ ಒರಿಜಿನಲ್ ರೂಪ ತೋರಿಸು. ಏನೇ ತೋರಿಸ್ಬೇಕು? ನೀನು ಯಾರು ಫ್ಯಾನು? ಡಿ ಬಾಸ್. ಡಿ ಬಾಸ್ ಈ ಕಾಲಕ್ಕೆ ಹೊರಗಡೆ ಬರ್ತಾರೆ ಹೋಗ್ಲಿ. ಏನೋ ದೇವ್ರ ಇಷ್ಟೇ ಅದು. 11ನೇ ತಾರೀಕು ಮೂವಿ ರಿಲೀಸ್ ಹೋಗ್ತೀಯಾ? ಹೋಗ್ತೀನಿ. ನಾನು ಬರ್ತೀನಿ, ನನಗೂ ಟಿಕೆಟ್ ಇಸ್ಕೊಡ್ಬೇಕಪ್ಪ. ಸರಿ. ಆಮೇಲೆ ಕುಡಿದ್ಬಿಟ್ಟು ಅಲ್ಲೆಲ್ಲ ಮಲಗಬಾರ್ದು. ತಿರ್ಗಾ ಮೂವಿ ನೋಡಿದ್ಮೇಲೆ ನನ್ನ ಜೊತೆನೇ ಬರಬೇಕು. ಯಾರು ಮಾರ್ನಿಂಗ್ ಶೋಗೆ ಹೋಗೋಣ, ನೈಟ್ ಶೋಗೆ ಹೋಗೋಣ? ಮಾರ್ನಿಂಗ್ ಶೋಗೆ. ಫಸ್ಟ್ ಶೋ. ಹೆಂಗೆ ಎಷ್ಟಾನ ಕಷ್ಟ ಬೀಳ್ತಾ ಇರಲಿ, ಎಷ್ಟಾನ ಹರಿದು ಇವ್ರದ್ದು ಜೀವನ ಊರ್ ಬಾಗ್ಲಾಗ್ಲಿ, ಬಾಸ್ ಮೂವಿಗಳು ಅಂತ ಬಂದಾಗ ಎಲ್ಲರೂ ಹೋಗ್ತಾರೆ, ಇವರು ಹೋಗ್ತಾರೆ. ನಾನು ಫಸ್ಟ್ ಶೋ ಇಷ್ಟು ಅಂತ ಏನೋ ಇಷ್ಟು ಕಮಿಟಾಗಿ ಹೋಗಲ್ಲ, ಬಟ್ ಫ್ರೀ ಆದಾಗ ಹೋಗ್ತೀನಿ. ಅದು ಸ್ವಲ್ಪ ತಿಳ್ಕೊಂಡವರು. ಇವರು ಅಂಧ ಅಭಿಮಾನಿಗಳು ಅಂತಾರಲ್ಲ, ಆ ಗುಂಪಿಗೆ ಸೇರಿದವ್ರು ಇವರು. ನೋಡಿ ಚಿಕ್ಕ ಮಕ್ಕಳ ಥರ ಹೆಂಗೆ ಆಟ ಆಡ್ತವ್ರೆ. ಲಾಲಿ ಲಾಲಿ ಸುವಾಲಿ. ಅದು ಹಗ್ಗ ಕಟ್ಟಿದ್ಯಾ ಟೈಟಾಗೆ? ಅದೇನೋ ಕಟ್ಟಿಲ್ಲ ಅಂದರೆ ಹಗ್ಗದ ಜೊತೆ ನೀನು ಹೊಲ್ಟೋತೀಯ. ನಾನೇನಿಲ್ಲ, ಬಿಟ್ಬಿಡ್ತೀನಿ, ಹೋದ್ರೆ ಹೋಯ್ತು ಅಂದ್ಬಿಟ್ಟು. ಸರಿ. ಇವ್ರಿಗೆಲ್ಲ ಹಣೆ ಬರದಲ್ಲಿ ಕುಡ್ಕೊಂಡೇ ಬದುಕಬೇಕು ಅಂತ ಬರೆದ್ಬಿಟ್ಟವನಂತೆ. ಏನು ಹೇಳೋದು? ಅಯ್ಯೋ, ಯಾರಾದರೂ ಕುಡಿದಿರ ಇರೋರು ಇದ್ದರೆ ಬನ್ರಪ್ಪ ಕೆಲಸಕ್ಕೆ, ಇವ್ರನ್ನ ಓಡಿಸ್ಬಿಡ್ತೀನಿ ನಿಜವಾಗ್ಲೂ. ಅದಕ್ಕೆ ಬರೋರ್ನೆಲ್ಲ ಇವರೇ ಕುಡ್ದು ಓಡಿಸ್ಬಿಡೋದು, ರೂಮಲ್ಲಿ ಇರೋಂಗಿಲ್ಲ. ಅಷ್ಟೇ. ಯಾರನ್ನ ಕುಡಿದಿರ ಒಳ್ಳೆ ವ್ಯಕ್ತಿಗಳು ಬರ್ತಾರಲ್ಲ, ಅವ್ರ ಹತ್ರ ಕುಡ್ದು ಜಗಳ ಮಾಡೋದು ಇವರು. ಪಾಪ ಅವರು ಒಳ್ಳೆಯವರೆಲ್ಲ ಹೊರಟೋಗ್ಬಿಡ್ತಾರೆ, ಇವ್ರು ಟಾರ್ಚರ್ ತಡೆಯೋಕ್ಕಾಗ್ದಿರ ಅಲ್ಲ. ಗೈಸ್, ನಾನು ವಿಡಿಯೋ ಮಾಡ್ತಾ ಇದ್ದಿದ್ದಕ್ಕೆ ಪಾಪ ನಮ್ಮ ಚಂದು ಬೈಗೆ ಬನ್ನಿ ನಮ್ಮ ಅಪ್ಪ ಬೈದ್ಬಿಟ್ರು, ಮಗ ಸಪ್ಪಗೆ ಮಾಡ್ಕೊಬಿಟ್ಟಿದ್ದಾರೆ. ಸೊ ಅವ್ರು ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಫುಲ್ಲು ಸೀರಿಯಸ್ಸಲ್ಲಿದ್ದಾರೆ. ಕೆಲಸ ಇನ್ನೂ ತುಂಬ ಇದೆ. ಬಾಯ್ ಬಾಯ್. ಈ ವಿಡಿಯೋ ಇಲ್ಲಿಗೆ ಮುಗಿಸ್ಬಿಡೋಣ.